ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು 19th ಮೇ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಹಾಗೆಯೇ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, 29ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅಂತ ಕೂಡ ನೀವು ಈ ಒಂದು ವಿಡಿಯೋನಲ್ಲಿ ನೋಡ್ಬೋದು. ಇವತ್ತು ಬೆಳಗ್ಗೆ ನಾನು ನನ್ನ ತಂಗಿಗೆ ಕಾಲ್ ಮಾಡಿದಾಗ ಅವಳು ನನಗೆ ಏನೂ ಸ್ಪೆಷಲ್ ಪ್ಲ್ಯಾನ್ ಬಗ್ಗೆ ಎಲ್ಲ ಹೇಳಿರಲಿಲ್ಲ. ಜಸ್ಟ್ ನಾನು ಕೂಡ ಅವಳು ಬರ್ತಾಳೆ ಈವ್ನಿಂಗ್ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಬಟ್ ಅವಳು ಏನೇನೋ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ಲು. ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಲು. ಬಟ್ ನನಗದ್ರ ಬಗ್ಗೆ ಏನೂ ಕೂಡ ಗೊತ್ತೇ ಇರಲಿಲ್ಲ. ನಾನು ಮಾಮೂಲಿ ಬಿಲ್ಡಿಂಗ್ ಹತ್ರ ಕೆಲಸ ಇರುತ್ತೆ ಅಲ್ವಾ, ಸೊ ಬಿಲ್ಡಿಂಗ್ ಹತ್ರ ಹೋಗಿ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ರೂಟೀನ್ ಇದೇ ರೀತಿಯಾಗೇ ಇರುತ್ತೆ. ಸೊ ಯೂಶ್ವಲಾಗಿ ಅದೇ ರೀತಿಯಾಗೇ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಬಿಲ್ಡಿಂಗ್ ಹತ್ರ ಕೂಡ ಕೆಲಸ ನಡೀತಾ ಇತ್ತು. ಹಾಗಾಗಿ ನಾನು ಬಿಲ್ಡಿಂಗ್ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 4:15 ಹಾಗೆ ಬಂದುಬಿಟ್ವಿ ಮನೆ ಹತ್ರ. ಸೊ ಆವಾಗ ಫೋನ್ ಮಾಡಿಬಿಟ್ಟು ನಾನು ಬಂದಿದ್ದೀನಿ ಮನೆಗೆ, ಬೇಗ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ನಾನು ಓಕೆ ಬರ್ತೀನಿ ಇರು ಒಂದು ನಿಮಿಷ ಅಂತ ಅಂದ್ಕೊಂಡು ಆಮೇಲೆ ಸರಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಆಮೇಲೆ ನೋಡ್ತೀನಿ ಅವ್ರ ಅತ್ತೆ ಮಾವ ಆಮೇಲೆ ಮಂಜು ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ತುಂಬ ಖುಷಿಯಾಯಿತು ಅವ್ರನ್ನೆಲ್ಲ ನೋಡಿ. ಅದರೊಟ್ಟಿಗೆ ನಮ್ಮ ಅಜ್ಜಿ ತಾತನ ಕೂಡ ಅವರು ಕರ್ಕೊಂಡು ಬಂದಿದ್ದರು. ಸೊ ನಿಜವಾಗ್ಲೂ ನನಗಿದು ಗೊತ್ತೇ ಇರಲಿಲ್ಲ, ಒಂಥರ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು. ಸೊ ನಾನು ಕೂಡ ಇವಾಗ ಅವರೆಲ್ಲ ಬಂದಮೇಲೆ ನಮ್ಮಮ್ಮ ಮತ್ತು ನಮ್ಮಪ್ಪ ಹೋಗಿಬಿಟ್ಟು ನಾನ್ ವೆಜ್ ಎಲ್ಲ ತೊಗೊಂಡು ಬಂದಿದ್ದರು. ಸೊ ನಮ್ಮಮ್ಮ ಸರಿ ರೆಡಿ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋದರು. ನನ್ನ ತಂಗಿ ರೆಡಿ ಆಗಿಬಿಡು ಮಮ್ಮಿ, ನಾವು ಏನೆಲ್ಲ ಪ್ಲ್ಯಾನ್ಸ್ ಇದೆ ಅದನ್ನೆಲ್ಲ ಮಾಡಬೇಕು, ಪ್ಲೀಸ್ ನೀನು ಹೋಗಿ ರೆಡಿ ಆಗಿಬಿಡು, ಚಿನ್ನು ಅಕ್ಕ ಮಾಡ್ಕೊಡ್ತಾಳೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ನಾನು ಎಲ್ಲದಕ್ಕೂ ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮಮ್ಮ ಹೋಗಿ ರೆಡಿ ಆಗಿಬಿಟ್ಟು ಬಂದರು. ಸೊ ನನಗೂ ಕೂಡ ಅಷ್ಟಾಗಿ ಏನೋ ಕರೆಕ್ಟಾಗಿ ನಾನ್ ವೆಜ್ ಅಡುಗೆಗಳೆಲ್ಲ ಮಾಡ್ತೀನಿ ಅಂತ ಏನಿಲ್ಲ, ಬಟ್ ಬರೋ ಅಷ್ಟು ಮಾಡ್ತೀನಿ. ಸೊ ಈ ನಡುವೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಕ್ಕೆ ಕೂಡ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹೊರಗಡೆ ನೋಡಿದ್ರೆ ಅವತ್ತು ತುಂಬ ಜೋರು ಮಳೆ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಮಟನ್ ಸಾಂಬಾರು ಹಾಗೆಯೇ ಬಿರಿಯಾನಿ ಮಾಡಿದೆ. ಸೊ ಇಷ್ಟು ಅಡುಗೆಗಳನ್ನ ಮಾಡಿ ಮುಗಿಸ್ಬಿಟ್ಟು ನಾನು ಕೂಡ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ, ರೆಡಿ ಆಗಿಬಿಟ್ಟು ಬರೋಣ ಅಂತ. ಸೊ ನಾನು ಬರೋ ಅಷ್ಟೊತ್ತಿಗೆ ಪ್ರಿಯಾಂಕಾ ಅವ್ರ ಅತ್ತೆ ಇಲ್ಲಿ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ನಮ್ಮಮ್ಮ ನಮ್ಮ ಅಪ್ಪಂಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ. ನನಗಂತೂ ಆಂಟಿ ಈ ರೀತಿಯಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಬಂದಿರೋ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಇವಾಗ ಅದೇ ಅವ್ರು ಅರೇಂಜ್ ಮಾಡುವಾಗ ನಾನು ಅದನ್ನೇ ಹೇಳ್ತಾ ಇದ್ದೆ, ತುಂಬ ಒಳ್ಳೆ ಬೀಗರು ಸಿಕ್ಕಿದ್ದಾರೆ ನಮ್ಮ ಅಪ್ಪ ಅಮ್ಮಂಗೆ. ತುಂಬ ಖುಷಿಯಾಗುತ್ತೆ ಆಂಟಿ ಇವೆಲ್ಲ ನೀವು ಮಾಡೋದನ್ನು ನೋಡಿಬಿಟ್ಟು ಅಂತ. ಸೊ ಆಂಟಿ ಕೂಡ ಅಷ್ಟೇ, ಟೆಚ್ಚುಡ್ ಅವರಿಬ್ಬರು ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ರಾಣಿಯವರ ಅತ್ತೆ ಮಾವ ಆಗಿರ್ಬೋದು, ಇದೇ ರೀತಿಯಾಗಿ ಖುಷಿಯಾಗಿ ಚೆನ್ನಾಗಿರಲಿ ಅಂತಲೇ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಬೆರಳ ಎಣಿಕೆ ಅಷ್ಟು ಅಂತ ಹೇಳ್ಬೋದು ಈ ರೀತಿಯಾಗಿ ಬೀಗರು ಜೊತೆ ಬೀಗರು ಚೆನ್ನಾಗಿರೋದು. ಬಟ್ ಎಲ್ಲರೂ ಕೂಡ ಅದೇ ರೀತಿಯಾಗಿ ಪುಣ್ಯ ಮಾಡ್ಕೊಂಬಂದಿರಲ್ಲ ಅಲ್ವಾ, ಅದರಲ್ಲಿ ನಾನು ಕೂಡ ಅಂತ ಹೇಳ್ಬೋದು. ನನಗಿದನ್ನು ಹೇಳ್ಕೊಳ್ಳೋಕ್ಕಿಂತ ಬೇಜಾರಿಲ್ಲ. ಬಟ್ ಏನೋ ಮಾಡೋಕ್ಕಾಗಲ್ಲ, ಕೆಲವೊಂದೊಂದು ವಿಷಯಕ್ಕೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ ನಮ್ಮ ಮನೆ ಬರದಲ್ಲಿ ಇದ್ದಿದ್ದು ಅಷ್ಟೇ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿರಬೇಕು. ಸೊ ಆಂಟಿ ಅಂತೂ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸುವಾಗ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡಿ. ನಮ್ಮ ಅಪ್ಪ ಅಮ್ಮಂಗೆ ಫೈನಲಿ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ. ಹಾಗೆಯೇ ನಮ್ಮ ಅಜ್ಜಿ ತಾತನ ಕೂಡ ನನ್ನ ತಂಗಿ ಕರ್ಕೊಂಬಂದಿದ್ಲು ಅಂತ ಹೇಳಿದ್ನಲ್ಲ. ಸೊ ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆಶೀರ್ವಾದನ ತೊಗೊಂಡ್ರು ರಾಣಿ ಮತ್ತು ಮಂಜು ಅವರು. ಸೊ ಇದು ಯಾವುದೂ ಕೂಡ ನನಗೆ ಗೊತ್ತೇ ಇರಲಿಲ್ಲ. ನನ್ನ ತಂಗಿ ಸರ್ಪ್ರೈಸಿಂಗ್ ಆಗಿ ಇವೆಲ್ಲ ಮಾಡ್ತಾಯಿದ್ದಾಳೆ, ಅದನ್ನು ನೋಡಿನೇ ತುಂಬ ಖುಷಿ. ನಮ್ಮ ಅಜ್ಜಿ ತಾತ ಮನೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ತಾತಂಗೂ ಏನು ಹೇಳ್ದಂತೆ ಅವ್ರನ್ನೂ ಕೂಡ ಸರ್ಪ್ರೈಸಿಂಗ್ ಆಗಿ ಕರ್ಕೊಂಡು ಬಂದಿದ್ದಾಳೆ. ಅವರು ಕೂಡ ಏನಿರ್ಬೋದು ಅಂತ ಯೋಚನೆ ಮಾಡ್ಕೊಂಡೇ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದರು. ಸೊ ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ನನ್ನ ಫೇವ್ರೆಟ್ ಪಾರ್ಸಲ್ ರಿಸೀವ್ ಆಗಿದೆ. ಸೊ ಯಾವುದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೂಕಿಂದ ನಾನು ಈ ಒಂದು ಬ್ಯೂಟಿಫುಲ್ ಆದಂತಹ ಬ್ಯಾಗ್ನ ರಿಸೀವ್ ಮಾಡಿದ್ದೀನಿ. ಸೊ ನಾನು ಯಾವ ರೀತಿ ಆರ್ಡರ್ ಮಾಡಿದ್ದೆ ಅದೇ ರೀತಿಯಾಗೇ ರಿಸೀವ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಬನ್ನಿ ಯಾವ ರೀತಿ ಇದೆ ಈ ಒಂದು ಜೂಕ್ ಬ್ಯಾಗ್ ಅನ್ನೋದನ್ನ ನಿಮ್ಮ ಜೊತೆ ಕೂಡ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ. ಸೊ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಪರ್ಸನಲಿ ನನಗೆ ಜೂಕ್ ಬ್ಯಾಗ್ ಅಂತ ಅಂದ್ರೆ ತುಂಬ ಇಷ್ಟ. ನನ್ನ ಹತ್ರ ಅಂತೂ ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಈ ಒಂದು ಬ್ಯಾಗ್ ಕೂಡ ಅಷ್ಟೇ ನನಗೆ ಪರ್ಸನಲಿ ತುಂಬ ಇಷ್ಟ ಆಗಿ ಈ ಒಂದು ಹ್ಯಾಂಡ್ ಬ್ಯಾಗ್ನ ತರಿಸ್ಕೊಂಡೆ. ಜೂಕ್ ಬಂದ್ಬಿಟ್ಟು ಪ್ರೌಡ್ಲಿ ಇಂಡಿಯನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಫಿನಿಶಿಂಗ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಜೂಕ್ ಬ್ಯಾಗಲ್ಲಿ ನಮಗೆ ಮೇನ್ ಇಷ್ಟ ಆಗೋದು ಏನು ಅಂತ ಅಂದರೆ ಇದು ಬಂದ್ಬಿಟ್ಟು ಜೂಟ್ ಮೆಟೀರಿಯಲ್, ಹಾಗೆಯೇ ಇದು ಬಂದ್ಬಿಟ್ಟು ಲೆದರ್ ಫಿನಿಶಿಂಗಲ್ಲಿ ಬರುತ್ತೆ. ಜೂಕ್ ಬಂದ್ಬಿಟ್ಟು ಕ್ರಿಯಲ್ಟಿ ಫ್ರೀ. ಹಾಗೆಯೇ ಈ ಒಂದು ಬ್ಯಾಗ್ನ ತಯಾರು ಮಾಡೋವಾಗ ಯಾವುದೇ ರೀತಿಯಾದ ಅನಿಮಲ್ಸ್ನು ಕೂಡ ಹಾರ್ಮ್ ಮಾಡಿಲ್ಲ. ಸೊ ಡಿಸೈನ್ಸ್ ಎಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಹ್ಯಾಂಡ್ ಕ್ರಾಫ್ಟೆಡ್ ಆಗಿರುತ್ತೆ. ಹಾಗೆಯೇ ಇದು ಬಂದ್ಬಿಟ್ಟು ಪೀಟಾ ಅಪ್ರೂವಲ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಜಿಪ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಹಾಗೆಯೇ ಬ್ಯಾಗ್ ಒಳಗಡೆ ನೀವೇನು ನೋಡ್ತಾ ಇದ್ದೀರಾ,
ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಸೊ ಆಫೀಸ್ ಗೋಯಿಂಗ್ ವುಮೆನ್ಸ್ಗೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಆಗ್ಬೋದು ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಹಾಗೆಯೇ ತುಂಬ ಚೆನ್ನಾಗಿ ಜಾಸ್ತಿ ಥಿಂಗ್ಸ್ನ ನಾವು ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ಒಳಗಡೆ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ನಾವು ನಮ್ಮ ಕ್ಯಾಶ್ ಆಗಿರ್ಬೋದು, ಕಾರ್ಡ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೇನು ಪರ್ಸ್ನಲ್ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಕೂಡ ನಾವಿಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಇದೆ ಇದೂ ಕೂಡ. ಸೊ ಎಸ್ಪೆಷಲಿ ನನಗೆ ಮೇಯ್ನಾಗಿ ಇಷ್ಟ ಆಗೋದು ಏನು ಅಂತಂದರೆ ಝೂಕಲ್ಲಿ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಒಳಗಡೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ, ಕ್ಯಾರಿ ಮಾಡೋದಕ್ಕೆ. ಹಾಗೆಯೇ ವರ್ತ್ ಬೈಯಿಂಗ್ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಇಲ್ಲಿ ಹೊರಗಡೆ ಕೂಡ ಅಷ್ಟೇ ಒಂದು ಜಿಪ್ ಅವೈಲೇಬಲ್ ಇದೆ. ಇಲ್ಲೇನಾದರೂ ನಾವು ಮೊಬೈಲ್ ಫೋನ್ಸ್ ಆಗಿರ್ಬೋದು ಈ ಥರ ಎಲ್ಲ ಕ್ಯಾರಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದು ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಝೂಕ್ ಬ್ಯಾಗ್ಗಳು. ನೀವು ಕೂಡ ಏನಾದರೂ ಈ ಒಂದು ಝೂಕ್ ಬ್ಯಾಗ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಒಂದು ಝೂಕ್ ಬ್ಯಾಗ್ನ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆಯೇ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮೇಕಪ್ ಮಾಡ್ಕೊಂತಾರೆ. ನಮಸ್ಕಾರ ಮಾಡ್ಕೊಂತ ನೀನಿಡು. ನಾನು ಇಕ್ಬೇಕಾ? ನೀನಿಡು. ನಾನೇ ಹಂಗೆ ಇಡು. ನಾನು ಇಕ್ಬೇಕಾ? ನಿಧಾನಕ್ಕೆ ತಾಳ್ಮೆಯಿಂದನೇ ಇಕ್ಕು. ಮನೆಗೆ ಇಕ್ಕು. ಮಾತ್ರ ಸ್ವಲ್ಪ ಇಡು. ಹೂವು ಮುಡ್ಸು. ಕೊಡಿಲಿ ತಟ್ಟೆ ಕೊಡು. ಹೂವು ಮುಡ್ಸು. ಇಲ್ಲೇನ ಮುಟ್ಕೊಂಡ್ರಕ್ಕ ಏನ್ ಮಾಡ್ಲಿ? ಏರ್ಪಿನ್ ಇಲ್ವಾ? ಮಾಡ್ಕೊ. ಇಬ್ರು ಕೊಟ್ಟು ಇಬ್ರು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೆ. ರಾಣಿ ನೀನು ಕೊಡ್ತಾ ಇದೆಯಾ ಅಂತ ಪ್ರೂಫಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ ಮಾಡ್ಕೊಂತಾರೆ. ಹಂಗೆ ಕೂತ್ಕೊಳ್ಳಿ ನೀವು. ಹಂಗೇನೆ ಹಂಗೆ ನಮಸ್ಕಾರ ಮಾಡ್ಕೊಂತಾರೆ. ಮಾಡಿಸ್ಕೊಂಡ್ರಿ ಇಬ್ರು ಮಾಡ್ಕೊಳ್ಳಿ. ಬೀಳಪ್ಪ ಅಮ್ಮ ಕಾಲೇ ಮಮ್ಮಿ ಅಕ್ಷತೆ ಕೊಡು ಮಮ್ಮಿ. ದೇವ್ರ ಮನೆಯಲ್ಲಿ ಐತ ಹೋಗ್ರಿ ಇಬ್ರು. ಹೂವು ಮುಟ್ಕೊಂತ ಹೇಳಿದೀನಿ. ಬೆಳೆಯಿಂದ ಹೂವು ಮುಟ್ಕೊಂಡಿದ್ದೀನಿ. ಬಂದ್ರಲ್ಲ ನೋಡು. ಇಲ್ಲಿ ತಗೋ. ಇದು ಒಂದು ನಿಮಿಷ. ನಮ್ಮ ಮಂಜು ನನ್ನ ಜೊತೆಲಿ ಇಲ್ವೇ? ಬಿಡಮ್ಮ ಅದರಲ್ಲೇ ಇರ್ಲಿ. ನೋಡ್ತಾರೆ. ನೋಡು ನೀ ನೋಡೇ ಇಲ್ಲ ಇನ್ನೊಂದು. ಅದೋಡು ಒಳಗೆ ಹ್ಯಾಪಿ. ಹೆಂಗೆ ಬಜ್ಜಿ ನನ್ನ ಸರ್ಪ್ರೈಸು? ಹೆಂಗೆ ನಮ್ಮ ಅಮ್ಮನ ಸರ್ಪ್ರೈಸ್ ಕಾಣಿಸ್ಕೊಂಡಿದ್ದೀನಿ. ನೀವೆಲ್ಲ ಹೇಳೇ ಬರಲ್ಲ ಅಲ್ಲಿ. ಇದು ಹಂಗೆ ಹಾಕ್ತೀನಿ ನೋಡ್ಕೊ. ಇದ್ರಲ್ಲಿ ತೆಗಿ ಕ್ಯಾಮ್ರಾದಲ್ಲಿ ಅದೆಲ್ಲ ಏನೋ ಕೊಡ್ರಿ ಓಪನ್ ಮಾಡಿ. ಎದ್ದಳ್ರಿ. ಇರು ಒಂದ್ ನಿಮಿಷ ಇರು. ಬೇಡ ತಗೋ ಮಗಳ. ನಿನ್ ಸೈಜ್ ಗೊತ್ತಿಲ್ಲ ನಮ್ಮ ಹಾಕೋ. ಈಗಲೇ ಹಾಕೋ. ಬಿಡು ಬಿಡು ಹಂಗೆ ಮಾಡ್ಕೋತೀನಿ. ಮಂಜು ತೆಗಿಬಿಡ ಬಿಡ ತಗೊಮ್ಮ. ಅವಳೆ ಚೆನ್ನಾಗಿದೆ. ಇಬ್ರು ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ಇಬ್ಬರಿಗೂ ಕೊಡೋದು. ಸೊ ನಮ್ಮ ಅಪ್ಪ ನಮ್ಮ ಅಮ್ಮಂಗಂತೂ ಒಂದು ಸ್ವಲ್ಪನೂ ಕೂಡ ಏನೂ ಐಡಿಯಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ ಅವರು ಬಿಡು ತಂಗಿ ಬರ್ತಾಳೆ ಮತ್ತು ಮಂಜೋರು ಬರ್ತಾರೆ ಅಷ್ಟೇ, ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಾರೆ ಅಷ್ಟೇ ಅಂದ್ಕೊಂಡಿದ್ರು. ಬಟ್ ಅವ್ರಿಗೆ ಈ ರೀತಿಯಾಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಈ ವರ್ಷ ನಮ್ಮ ಅಪ್ಪನಿಗೂ ಕೂಡ ರಿಟೈರ್ ಆಗ್ತಾಯಿದೆ ಅಲ್ಲ, ಅದೊಂಥರ ಖುಷಿ ಅಂತ ಹೇಳ್ಬೋದು. ಹಾಗೆಯೇ ಅವ್ರು 29 ವರ್ಷ ಮದುವೆ ಆಗಿ ಅವ್ರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂತ ಇನ್ನೊಂಥರ ಖುಷಿ. ಸೊ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಇದೇ ರೀತಿಯಾಗಿಯೇ ಖುಷಿಯಾಗಿ ಚೆನ್ನಾಗಿರಲಿ. ತಂಗಿ ನಮ್ಮಮ್ಮ ನಮ್ಮ ಅಪ್ಪಂಗೆ ಇಬ್ರಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ಲು. ಹಾಗೆಯೇ ಈ ರೀತಿ ತಟ್ಟೆದೆಲ್ಲ ತುಂಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟಿದ್ದಂತೂ ಇನ್ನೂ ಚೆನ್ನಾಗಿತ್ತು. ನಮ್ಮಮ್ಮ ನಮ್ಮಪ್ಪ ಅಂತೂ ಫುಲ್ ಖುಷಿಯಾದರು. ಕೈ ಕೊಟ್ಬಿಟ್ಟು ನೀವು ಕಾಲು ನಮಸ್ಕಾರ ಮಾಡಿದ್ರಿ. ಹಂಗೆ ನೋಡಕ್ಕ ಇಲ್ಲಿ ಮ್ಯಾರೇಜ್ ಆನಿವರ್ಸರಿ ನೋಡಿ ಇಲ್ಲಿ ನೋಡಿ.
ನಮ್ಮ ಯಜಮಾನ್ರು ಕಾಣ್ತಾ ಇದ್ದಾರಾ? ಕಾಣಿಸ್ತಾ ಇದೆ. ಓಕೆ ಇಟ್ಕೊಳ್ಳಿ ಗಟ್ಟಿಗೆ ಮಧ್ಯದಲ್ಲಿ. ಅಕ್ಷತೆ ಕೊಡ್ರು, ನಾವೇ ಕೊಟ್ಬಿಡೋಣ. ಪಾಪ ಚೆನ್ನಾಗಿ ಬ್ಲೆಸ್ ಮಾಡು. ಹಂಗೆ ಸ್ಟ್ರಾಂಗ್ ಆಗ್ಬಿಡು. ಕ್ಯೂಟ್ ಆಗಿರೋ ಒಂದು ಲಕ್ಷ್ಮಿ ಹುಟ್ಲಿ ಅಂತ. ಇನ್ನೂ ಒಂದು ವರ್ಷದೊಳಗಡೆ ಬರ್ಬೋದು. ಅದೇ ನಾನು ಹೇಳಿದೆ, ಒಂದು ವರ್ಷದೊಳಗಡೆ ಒಳ್ಳೆ ಮನೆ ಕಟ್ಟಿ ಒಂದು ಮಗಳು ಆಗಿ ಫಸ್ಟ್ ಬೇಗ ಬೇಗ ಮಗ ಆಗ್ಬಿಡ್ಲಿ, ಆಮೇಲೆ ಮನೆ ಕಟ್ಟ ಸಾಕು. ಯಾರು ಅವಳು ಇವಳು ಅಲ್ಲಿ ಹಿಡಿಯಕ್ಕೆ ಅವ್ರಿಗೆ ಬೇಡ ಆಮೇಲೆ ಮಾಡಿದ್ರೆ ಮಮ್ಮಿ ಒಳ್ಳೆ ತಿನ್ನು, ಪರವಾಗಿಲ್ಲ ತಗೊಳ್ಳಿ ತಿನ್ಸು. ಆಮೇಲೆ ಅವ್ರವ್ರಿಗೊಂದು ಸ್ವೀಟ್ ಕೊಡು ತಿನ್ಸ್ಕೊಂಡ್ಲಿ. ಏನ್ ಮಾಡ್ತಾನೆ? ತಗೋ ಮಮ್ಮಿ ತಿನ್ಸು. ನಾಳೆ ಬಿಡ್ಬೇಕು. ಒಳ್ಳೆ ಪಟ ತಕೋ ಮೇಘ್ನಾ. ಏನ್ ಮಾಡ್ದೆ? ಹಿಡ್ಕೋ, ಹಿಂಗೆ ಪೋಸ್ ಕೊಡು. ಅದೇ ಅದೇ ಅವಳು ನುಂಗ್ಕೊಂಡೇ ಬಿಡ್ತಾಳೆ. ಕಚ್ಚೋದು ಇಲ್ಲ. ಕಚ್ಚೆ ಇವತ್ತು ತಿನ್ಸು ಪಪ್ಪಂಗೆ. ಸಾಕು ತಿಂದಿದ್ದು ಪಾಪ ತಿನ್ಸು. ನೀ ನೋಡಲಿ ತಿಂಡಿ ಏನಾಗ ನಾನೇ ತಿನ್ಕೋತಿರೋವಾಗ ಬನ್ನಿ ಮೇಘನಾ ಮತ್ತೆ ಜೀವನ್ ಬಾಬು ಬನ್ನಿ. ನೆಕ್ಸ್ಟ್ ಬನ್ನಿ. ಸ್ವಲ್ಪ ತಗೋ, ಯಾಕೆ ತೆಗೀರಿ ನಿಮ್ಮ ಹಸ್ಬೆಂಡ್ನ. ಅಲ್ಲ ಅಲ್ವಾ ಅದಕ್ಕೆ ನಾನೇ ಹೇಳ್ತೆ, ಇದೆಲ್ಲ ನಾನೇ ಮಾಡಿ. ಈ ಕಡೆ ಬಾ. ನಿಮ್ ಗುರುಪ್ರವೇಶಕ್ಕೂ ನಾನು ಲೈಟಿಂಗ್ ಕರೆಕ್ಟ್ ಆಗಿರ್ತದ ಚಿನ್ನು? ಲೈಟಿಂಗ್ ಕಮ್ಮಿ ಇಲ್ಲ? ಇಲ್ಲ ಕಾಣಿಸುತ್ತೆ. ಇವ್ ನೆರಳು ಪಪ್ಪು ಕಾಣಿಸ್ತಾ ಇಲ್ಲ ಪಪ್ಪ. ಅಲ್ಲ, ಮುಕ್ಕುನ್ ಮೇಲೆ ನೆರಳು ಬೀಳ್ತದಲ್ಲ, ಕಾಣಿಸ್ತಿಲ್ಲ, ಈ ಇಲ್ಲ ತೂಕ ಇತ್ತು. ಈ ಕಡೆ ಬಂದ್ಬಿಟ್ಟು ಮೇ ಬಂದ್ಬಿಡು. ನನ್ ಮುದ್ದು ಮಗುಗೆ ಅಲ್ಲಿ ಮಗ ಬೊಟ್ಟು ಅವನು ಇಕ್ಬೇಕು. ಕಲರ್ ಹೇಳ್ತಾವ ಕಣೆ. ಕಲರ್ ಯಾವ್ದಾಗ್ತದ ತೋರ್ಸು. ಬಟ್ಟೆ ಮೇಲೆ ಹಾಕಬೇಡಪ್ಪ. ಒಳ್ಳೆ ಹೆಂಗೆ ಕೈಸಿದ್ದೀನಲ್ವಾ? ನೀನು ಹೂವ ಮುಡ್ಕೊ. ನೀನು ಬಿಡ್ಬೇಡ, ನಿಮ್ಗಿಬ್ರು ಚಿಕ್ಕ. ಪರವಾಗಿಲ್ಲ, ಪರವಾಗಿಲ್ಲ. ಮನೆಗ್ ದೊಡ್ಡವ್ರು ಮನೆಗ್ ದೊಡ್ಡವ್ರು ತಾನೇ ಅವರು. ಹಂಗ ಇಕ್ಕಿಸ್ಕೊ. ಇಲ್ಲಿಗೆ ಇಕ್ಬೇಕು ಯಾವಾಗ್ಲೂ ಇಲ್ಲಿಗೆ. ಗಾಡ್ ಬ್ಲೆಸ್ ಯು. ತಗೋ ಅಕ್ಷತೆ ತಗೋ. ಆಶೀರ್ವಾದ ಮಾಡಿ. ನೀವೆಲ್ಲ ಸೈಡ್ ಇಲ್ಲ ಮಾಡಿ. ಇಲ್ಲ ಕಾಲಿಲ್ಲ. ಇಲ್ಲ ಪರವಾಗಿಲ್ಲ. ಅದೆಲ್ಲ ಮಾಡ್ಬೇಕು. ತಗೋ ಎಷ್ಟೇ ಆದ್ರೂ ಶರ್ಟ್ ಕಾಸ್ ಮಾಡ್ಬೇಕು. ಬೇಬಿ ಸೈಡ್ ಬನ್ನಿ ಆಯ್ತು. ಶೆಕೆ ಒರೆಸ್ತಾರ ಹಿಂಗೆ ಎತ್ತಿಂಗ್ ಒರೆಸ್ತವ್ರು. ಹೂವ ಇಟ್ಕೊಂಡಿದ್ದೀನಿ. ಇದರಲ್ಲೇ ಒಂದ್ ಸ್ವಲ್ಪ ತಿನ್ಸ್ಬಿಡು. ಪಾಪ ನೀನ್ ಸೈಡ್ ಬರ್ತೀಯ? ಒಂದ್ ಸೈಡ್ ಹೇಳ ಬಂದ್ ಇಲ್ಲ ನಿಂತ್ಕೊಂತೀಯಲ್ಲ. ನಿಮ್ಮ ಧರ್ಮಪತ್ನಿಗೆ ತಿನ್ಸಿ. ಧರ್ಮಪತ್ನಿ ತಿನ್ನು. ಆಶೀರ್ವಾದ ಮಾಡಕ್ಕೆ ಪಪ್ಪ ನೀವೆಲ್ಲ ಹಾ ತಗೋ ಇನ್ನು ನಿಮ್ ಪತಿ ದೇವ್ರು. ಕ್ಯಾಮ್ರಾಮ್ಯಾನ್ ಏನೋ ಈ ತರ ಕ್ಯಾಮ್ರಾಮನ್ ಪಟ ತೆಗಿ. ಅಲ್ಲಿ ಬಂದ್ಬಿಡಿ. ಓ ಪಾಪ ಹಿಂಗ್ ತಿನ್ಸ್ಬೇಕು. ಈ ಕಡೆ ನೋಡ್ರಿ. ನೀವು ತಿನ್ಸೋದು ಅದನ್ನ, ನಾವೆಲ್ಲ ತಿನ್ಸೋದು. ಬಿಡು. ನಮಸ್ಕಾರ ಹಾಕು ಅವ್ರಿಗೆ. ನಮಸ್ಕಾರ ಅಲ್ಲ, ಬೇಡ. ಇಲ್ಲ ಕೂತ್ಕೊಳ್ಳಿ. ಈ ಮನೆಗ್ ದೊಡ್ಡವ್ರ ತಾನೇ ನೀವು. ಅವ್ರು ಚಿಕ್ಕವ್ರು. ನಮ್ಮ ಮನೆಗ್ ಅವ್ರು ದೊಡ್ಡವರು. ಇಲ್ಲ ಬೇಡ. ದೂರ ನಿಂತ್ಕೊಂಡು ನಮಸ್ಕಾರ ಮಾಡಿ. ಒಂದು ಒಳ್ಳೆ ಹೆಣ್ಮಗು ಆಗ್ಲಿ ಕಣೆ ನಂಗೆ. ಹೌದೌದು. ಲಕ್ಷ್ಮಿ ತರ ಮಗು ಏನ್ ಬೇಕಾದ್ರೆ ಗೊತ್ತಾರಣಿ, ತಮ್ಮ ಬೆಳಗ್ಗೆ ತಂಗಿ ಬೇಕಂತೆ ಅವ್ನಿಗೆ. ಶೆಕೆ ತಂಗಿ ಪಾಪ ಬೇಕಾ? ಸ್ವೀಟ್ ಸೊ
ಸೊ ಇವತ್ತೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಫ್ಟರ್ ಎ ಲಾಂಗ್ ಟೈಮ್ ಎಲ್ಲರೂ ಈ ರೀತಿಯಾಗಿ ಒಟ್ಟಿಗೆ ಟೈಮ್ ಪಾಸ್ ಮಾಡಿದ್ದು. ಹಾಗೆಯೇ ಮಂಜು ಅವ್ರ ಅಮ್ಮ ಈ ರೀತಿಯಾಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟಿದ್ದು, ಹಾಗೆಯೇ ಬಟ್ಟೆ ಕೂಡ ತೊಗೊಂಡು ಬಂದಿದ್ರಲ್ಲ, ಅದೊಂಥರ ನಮಗೆ ತುಂಬ ಖುಷಿ ಆಯಿತು. ನನಗೂ ಕೂಡ ತರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಅವರು ನನಗೆ ಅಂತ ಸೀರೆ ತೊಗೊಂಬಂದು ಕೊಟ್ಟರಲ್ಲ, ನನಗೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಮನೆ ಕಡೆಯಿಂದ ಸೀರೆ ಸಿಗ್ತಾಯಿದೆ. ಅದು ಒಂಥರ ತುಂಬ ಖುಷಿ. ಸೊ ನನಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ ಒಂದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲನೂ. ಸೊ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಸ್ಯಾರಿ ಅನ್ನೋದನ್ನೆಲ್ಲ. ಸೊ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಡೆಕೋರೇಷನ್ ಅದೆಲ್ಲ ಏನೂ ಮಾಡಿಲ್ಲ, ನಮಗೆ ಆ್ಯಕ್ಚುಲಾಗಿ ಅದೆಲ್ಲ ಪ್ಲ್ಯಾನೇ ಇರಲಿಲ್ಲ. ಸೊ ಯಾವ ರೀತಿ ಆಗುತ್ತೆ ಅದೇ ರೀತಿ ಸಿಂಪಲ್ಲಾಗಿ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲ ರಾಣಿ, ಹ್ಯಾಪಿ ಆನಿವರ್ಸರಿ ಅಂದ್ಬಿಟ್ಟು 60 ಚುಚ್ಚಿಬಿಟ್ಟಿದ್ದಿಲ್ಲ. 60 ವರ್ಷ ಅನ್ಕೊಂಡ್ಬಿಡ್ಬೇಕು. ನಾಳೆ ಹ್ಯಾಪಿ ಬರ್ತ್ಡೇ, ಅದಕ್ಕೆ 60 ಕೆಳಗಡೆ ವೆಂಕಟೇಶ್ ಇರೋದು. ಹೆಂಗೆ ಹೇಳು? ಅದು ನಾಳೆ ಪಪ್ಪನ್ ಬರ್ತಡೇ ಅಲ್ವಾ, 60 ಕೆಳಗಡೆ ವೆಂಕಟೇಶ್ ಇದೆ. ಅದು 60 ವೆಂಕಟೇಶ್ ಆಗಿದೆ ಅಂತ. ನಿನ್ ಮದ್ವೆಗೆ ಎಷ್ಟು ವರ್ಷ ಆಯ್ತಪ್ಪ? 29 years. 29 years ಆಯ್ತು. It's been 29 years. ಇನ್ನು ನಾಳೆಗೆ 1 year. ನಾನು 1 year. ಕುಂತ್ಕೋ. ಅದರ ದಿಸಕ್ಕೆ ಇವ್ರದ 7 year. ಗೋ. ಹೆಂಗಾಗತ್ತಲ್ಲ ಚಿಂದಿ. ಅಚ್ಚೆ ಬೆಂಕಿಪಟ್ಟಣ ಇಲ್ಲಿ ಎಲ್ಲರೂ ಬೆಂಗಳೂರನ್ನ ಏನ್ ಮಾಡ್ತಾ ಇದ್ದೀಯ? ಅದೇ ಕೂತ್ಕಟ್ಟಿನ ಆಗ್ತಾ ಇದೆ. ಬಬ್ಬು ಉರ್ಮಂಗ್ನೆ ಬಬ್ಬು ನೋಡ್ಕೊಂಡ್ ಕಲ್ಪ. ಹ್ಯಾಪಿ 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 ವೆರಿ ವೆರಿ ಹ್ಯಾಪಿ ಹ್ಯಾಪಿ ಬರ್ತಡೇ. ಚಾಕು ಕೊಡು ಮಂಗ. ಹ್ಯಾಪಿ ಆನಿವರ್ಸರಿ ನಮ್ಮ ಪಪ್ಪ ಮಮ್ಮಿದು ಹಂಗ ಇಟ್ಕೋತಾರೆ. ಒಂಚೂರು ಹಿಂದೆ ಬನ್ನಿ ಮಂಜು ಅವ್ರು. ಮಮ್ಮಿ ಪಾಪು ಯಾಕೆ ಮೆಲ್ಟ್ ಆಗ್ಬಿಟ್ಟೈತೆ ಕಣ್ರಿ. ಅಪ್ಪಮ್ಮ ಇಸ್ಕೊ ಕೇಕು ಕೇಕು ಕೊಡ್ತೇನೆ ಬೇಡ ಕೇಕ್ನ ಅದೇ ಹಂಗೆ ಹಿಂಗಿ ಕಂಡಿದ್ಯಾ ಹೋಗಲ್ಲ ಕೊಡು ಮಮ್ಮಿಗೂ ಕೊಡು. ಇಬ್ರು ಹೊಟ್ಟೆ ಒಟ್ಟಿಗೆ ತಿನ್ಸ್ಬಿಡಿ ಅಷ್ಟೇ. ನೀವಿಬ್ರು ತಿನ್ಸಲ್ವಾ? ತಿನ್ಸೆ ಇವಾಗೇನ್ ಆಫ್ ಮಾಡಿದ್ದು ಕ್ಯಾಂಡಲ್ ಆಫ್ ಆಗಿದೆ. ಹ್ಯಾಪಿ ಬರ್ತ್ಡೇ ಪಪ್ಪ. ಹ್ಯಾಪಿ ಆನಿವರ್ಸರಿ ಗೀತ. ನೀವ್ ಹೋಗ್ ಮೇಘನಾ, ನಿಮ್ ಯಜಮಾನ್ರು ಫೋಟೋ ಹಿಡಿ. ಅವನ್ ಒಂದ್ಸರಿ ತಿನ್ಸ ನೀನು ಅಲ್ಲಿ ಅಡ್ಡ ಅಪ್ಪಾಜಿಗೆ ಕೊಡು. ನಾನು ರಾಶಿ ಮಾಡ್ತೀನಿ.
ಶೆಕೆ ಅಂದ್ರೆ ಶೆಕೆ. ಬರ್ಡೇ ಪಪ್ಪ. ಅಣ್ಣ ಸೈಡ್ ಸ್ವಲ್ಪ ಪಪ್ಪ ಬಪ್ಪು ಬಂದ್ಬಿಡು. ಹೆಂಗಿದೆ ಸರ್ಪ್ರೈಸ್? ಪ್ಲೇಟ್ ಎಲ್ಲ ಕೊಡ ಪಾಪ. ನೀನ್ ಹೋಗೆ ಹೋಗು. ಓ ಇರೋ ಅವರು ದೊಡ್ಡವರು. ಹಾ ನೀ ಅದಕ್ಕೆ ನಿಂತಿರೋದಲ್ಲಿ ಗೊತ್ತು ನಂಗೆ. ಮೇಘನಾ ಒಂದ್ ಪಟ ತಕೋ. ಇದು ಪಕ್ಕಕ್ಕೆ ಹೋಗ್ಬೇಕು, ಹಸ್ಬೆಂಡ್ ಪಕ್ಕಕ್ಕೆ ಹೋಗ್ಬೇಕು. ಏನ್ ಮಾಡ್ತಾ ಇದ್ಯಾ? ವಿಡಿಯೋ ಒಳ್ಳೆ ಅನ್ನ ತಿನ್ಸಕ್ ತಿನ್ಸೋದು ನಮ್ಮಪ್ಪ ಕೇಕ. ಪಾಸ್ ಮಾಡೋ ಸ್ವಲ್ಪ ಗಟ್ಟಿ ಏನವ್ವ ಫ್ರೀಸರಲ್ಲಿ ಇಡ್ಬೇಕಾಯ್ತು. ಮಂಜು ಕೆರಡೆ ಇಟ್ಟು ಮಂಜ ನಿಲ್ಲೆ ಕಣ ಮಿಸ್ಟೇಕ್. ಬಿಡಕ್ಕೆ ನೆಕ್ಸ್ಟ್ ಟೈಮ್ ಸರ್ಪ್ರೈಸ್ ಕೊಡಮ್ಮ. ಅಮ್ಮಂಗ್ ಕೊಡು. ಹೋಗಮ್ಮ ಅಪ್ಪ, ಹೋಗಪ್ಪ ಅಪ್ಪ. ಬಾ ಮಂಜು ಪಾಸ್ ಮಾಡೋ. ಆ ಬಟನ್ ಹೊತ್ತು ಇದಾ ಏನಲ್ಲೇ ಈ ಕಡೆ ಬನ್ನಿ. ಈ ಕಡೆ ಬಾ. ಹಿಡ್ಕೊಂಬಂಗ್ನೆ. ಏಯ್ ಕ್ಯಾಂಡಲ್ ಕೇಕ್ ಅಲ್ಲ. ಓ ನೀನು ತುತ್ತು ಮಾಡಿ ಸೆಲೆಕ್ಟ್ ಮಾಡಿ ಇನ್ನು ಸರಿ ಮಾಡಿ ಸೈಡ್ ಮಾಡು. ಏನು ಸುಂದರ ಸರಿ ಮಾಡ್ತಾರೆ. ಐಸ್ ಕೇಕ್. ಬರ್ತೈತೆ ನೀನು ಒಳ್ಳೆ ವೆಯ್ಟ್ ಮಾಡಿ ಹೋಗ್ತಾ. ನಮ್ಮಪ್ಪ ನೋಡು ಪೂಜೆ ಮಾಡ್ತಾ ಇದ್ದ ನಮ್ಮಮ್ಮಂಗೆ. ಹಾ ಬಲೆ ಪಸಂದಾಗಿದೆ, ಬಲೆ ಪಸಂದಾಗಿದೆ. ತಂಪಾಯ್ತು ಕಣ್ಣು. ಅಷ್ಟೊಡ್ದು ಅಮ್ಮ ನಿನ್ ಬಾಯಿಲೆ ಕಮ್ಮಿ ಅಕ್ಕಿ ಬೊಟ್ಟು ಬಟ್ ಹೊಂಟೋಯ್ತು. ಅಣ್ಣ ಸೈಡ್ ತಿನ್ಸ್ಬೇಕಿರೋ ವಿಡಿಯೋ ಬರ್ಲಿಲ್ವಂತೆ ನಮ್ದು. ಮಂಜ ಬಾರ ನೀನು. ಬಾ ಮಂಜು. ಆ ಕಡೆ ನೀನ್ ತಿನ್ಸಿ, ಈ ಕಡೆ ನಾನು ತಿನ್ಸಿ. ಬಾ ಊಟನೇ ಬೇಡ ಗೀತಾ ನಿಂದು ನಾನು. ಗೀತಾ ಇವತ್ತು ಮಾಡ ನೀನ್ ತಿನ್ಬೇಡ. ಆಯ್ತು ಆಯ್ತು. ಬಾರೋ ಮಂಜು. ತಿನ್ನು ತಿನ್ಸು ತಿನ್ಸು. ಯಾವತ್ತು ಹೊರಗಡೆ ಚೆನ್ನಾಗಿದೆ ಕಣೆ. ಚೆನ್ನಾಗಿದ್ಯಾ? ನಮ್ಮಮ್ಮನ ಸೆಲೆಕ್ಷನ್ ಚೆನ್ನಾಗಿದೆ. ನಿಮ್ಮನೆಗೆ ಯಾವ್ದಾನ ಫಂಕ್ಷನ್ ಮೌಂಟೇನ್ಸ್ ಮೌಂಟೇನ್ಸ್. ವಿತ್ ಲವ್ ಮೇಘ್ನಾ. ಥ್ಯಾಂಕ್ ಯು. ನಮ್ ಜೊತೆ ತರ್ಸ್ಕೊಳ್ಳೋ ಬನ್ನಿ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಆಂಟಿ. ಚೆನ್ನಾಗಿದೆ. ನೀವು ಕೊಡ್ಬೇಕಲ್ವಾ ಅವರು? ಚೆನ್ನಾಗಿದೆ ಆಂಟಿ, ನನಗೆ ತುಂಬಾ ಇಷ್ಟ ಆಯ್ತು. ನೋಡು ಅವಳೇನ್ ಹೇಳ್ತಾಳ, ನಂಗೆ ಫಸ್ಟ್ ಟೈಮ್ ಸೀರೆ ಕೊಡ್ಸಿದ್ದು. ನೋಡಿ ಹೆಂಗೆ? ಓ ನಮ್ಮ ಅಮ್ಮ ನೋಡು, ಸೇಮ್ ರಾಣಿ, ಸೇಮ್ ಸೇಮ್ ಕಲರು. ಚೇಂಜ್ ಇರ್ಲಲ್ಲ. ಅಯ್ಯ ಅಪ್ಪು ಅಲ್ಲೈತೆ ಕಣ ತಿನ್ನು. ಸೊ ಇವಾಗ ಕೇಕ್ ಕಟ್ಟೆಲ್ಲ ಮಾಡಿದ್ದಾಯಿತು. ಇನ್ನೇನು ಊಟ ಮಾಡೋದಕ್ಕೂ ಮುಂಚೆ ನಮ್ಮ ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಸೇರಿಕೊಂಡು ನಮ್ಮ ಅಜ್ಜಿ ತಾತಂಗೆ ಅರಿಶಿನ ಕುಂಕುಮನ ಕೊಟ್ಟು ಆಶೀರ್ವಾದನ ತೊಗೊಳ್ತಾ ಇದ್ದಾರೆ. ಹಾಗೆಯೇ ನನಗೆ ಮತ್ತು ನನ್ನ ತಂಗಿಗೆ ಕೂಡ ಅರಿಶಿನ ಕುಂಕುಮನ ಕೊಟ್ಟರು. ಸೊ ಈ ರೀತಿಯಾಗಿ ಇತ್ತು ನಮ್ಮಪ್ಪ ನಮ್ಮಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ. ವಿತೌಟ್ ಪ್ಲ್ಯಾನ್ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನನಗಂತೂ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಈ ರೀತಿಯಾಗಿರುತ್ತೆ ಅಂತ.
ರೆಡಿ ಎಲ್ಲ ಅಲ್ಬಿಡಿ ಅಲ್ಬಿಡಿ ಮಂಜು ಇನ್ನು ಸ್ವಲ್ಪ ಜಾಸ್ತಿ ಅಲ್ಬಿಡು ಜಾಸ್ತಿ ಆಗೋಯ್ತು ಅಲ್ಲಿ ತೊಳೆದಿದೆಯಾ ದೋಸು ನಾನು ಉಂಡಿ ಹಾಕ್ತೀನಿ ಇದೆಲ್ಲ ಎಲ್ಲ ಹಾಕ್ತೀನಿ ನಾನು ಏನೋ ನಾನು ಕೊಟ್ಟು ಹೌದಪ್ಪ ಜಾಸ್ತಿ ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಹೇಳಿದ್ದೆ ಅಯ್ಯೋ ಅವ್ರು ಆನಂದ್ ಕೊಟ್ಟಿದ್ದು ಕೇಳ್ಬೇಕು ನೆಕ್ಸ್ಟ್ ಮಂತ್ ಇಂದ ಕೇಳಕ್ಕಾಗತ್ತಾ ಕೇಳಕ್ಕಾಗಲ್ಲ ಇವಾಗಲೇ ನೋಡ್ಬೇಕು ಹಂಗ ಒಂದೇ ಸತಿ ಹೇಳ್ಬೇಡ 2000 ರೂಪೀಸ್ ಹೋಗ್ತಿದ್ದೀನಿ ಹಂಗಲ್ಲ ಪಪ್ಪ ಇರೋ ತಕ ಕೊಡ್ತಾರೆ ನೆಕ್ಸ್ಟ್ ಮಂತ್ ನಾನೇ ನೋಡ್ಕೋತೀನಿ ಬಿಡ್ತೀನಿ ಅವೆಲ್ಲ ಹೇಳ್ಬಾರ್ದು ನೋಡ್ಕೋಬೇಕು ನಮ್ ಜವಾಬ್ದಾರಿ ನೋಡ್ದೆ ಇದಾರೆ ನೋಡ್ತಾರೆ ಹಂಗ ಅನ್ಬಾರ್ದು ನೀನ್ ಬಾಯಿ ನೆಕ್ಸ್ಟ್ ವರ್ಷ ನಮ್ ಕೇಳಕ್ಕಾಗಲ್ಲ ಯಾಕೆ ಅವ್ರ ಖಂಡಿತ ಮೋಸ ಮಾಡಲ್ಲ ಕೊಡ್ತಾರೆ ಅವ್ರು ಇರೋ ತಕ ಕೊಡ್ತಾರೆ ಏನೋ ನಾನ್ ಇದ್ದಾಗ ಹೇಳ್ತೀನಿ ಅವ್ರು ಇರೋ ತಕ ಕೊಡ್ತಾರೆ ನಮ್ಮಪ್ಪ ಅವತ್ತ ಚಿಕನ್ ನಮ್ಮ ಮನೇಲಿ ಬನ್ನಿ ಚಿಕನ್ ಮಾಡ್ತಾ ಇದೀವಿ ಅಲ್ಲ ಮಾಡಿದೀವಿ ನಮ್ಮ ಅಕ್ಕ ಮಾಡಿದಾಳೆ ಬಿರಿಯಾನಿ ತಿಂದಿದ್ದೀವಿ ಕೇಕ್ ಎಲ್ಲ ಮಾಡಿದಾದ್ಮೇಲೆ ನಾವು ಕೂಡ ಎಲ್ಲರೂ ಫೋಟೋಸ್ನ ತೆಗೆಸ್ಕೊಂಡ್ವಿ ಹಾಗೆಯೇ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮಪ್ಪ ಎಲ್ರಿಗೂ ಕೂಡ ಊಟ ಬಡಿಸ್ತಾ ಇದ್ದಾರೆ ಸೊ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಎಲ್ಲ ಸೆಲೆಬ್ರೇಷನ್ಸ್ ನಡೀತು ತುಂಬಾ ಚೆನ್ನಾಗಿತ್ತು ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇತ್ತು ನಮ್ಮಪ್ಪ ನಮ್ಮಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ರಾಣಿ ಮತ್ತು ಮಂಜು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ತಾತ ಇಬ್ಬರು ಕೂಡ ಕರ್ಕೊಂಡು ಬಂದಿದ್ರು ಸೊ ಅವರು ಹೇಳಿದ್ರು ಇಲ್ಲ ನಾವೇ ಕರ್ಕೊಂಡು ಹೋಗ್ಬಿಡ್ತೀವಿ ಇವಾಗ ನಮ್ಮ ಅಜ್ಜಿ ತಾತ ಇಬ್ಬರು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವರು ಬರೋವರೆಗೂ ಆಂಟಿ ಮತ್ತು ಅಂಕಲ್ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ನಾನು ಆಂಟಿ ಅಂಕಲ್ ಎಲ್ಲ ತುಂಬ ರೇರ್ ಅಂತಲೇ ಹೇಳ್ಬೋದು ನಾವು ಮಾತಾಡಿದ್ದು ನನ್ನ ತಂಗಿ ಮದುವೆ ಟೈಮಲ್ಲಿ ಅಂತ ಅಂದ್ಕೊಳ್ತೀನಿ ಅದಾದಮೇಲಿಂದ ಮಾತೇ ಆಡಿರಲಿಲ್ಲ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದು ತುಂಬ ಖುಷಿ ಆಯಿತು ಸೊ ಅವರು ಕೂಡ ಬಂದಮೇಲೆ ಇವಾಗ ಆಂಟಿ ಅಂಕಲ್ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇತ್ತು ನಮ್ಮಪ್ಪ ನಮ್ಮ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್